ನಮ್ಮೊಂದಿಗೆ ನೂತನವಾಗಿ ಸಚಿವರಾಗಿ ಆಯ್ಕೆಯಾಗಿ ಪದಗ್ರಹಣ ಸ್ವೀಕಾರ ಮಾಡುವಂತಹ ಗಾಯತ್ರಿ ಶಾಂತೇಗೌಡ ಅವರು ಇದ್ದಾರೆ. ಅವ್ರನ್ನ ನಾವು ಮಾತಾಡಿಸುವಂತಹ ಪ್ರಯತ್ನ ಮಾಡೋಣ. ಮೇಡಮ್, ಈಗ ನೂತನವಾಗಿ ಸಚಿವರಾಗ್ತಾ ಇದ್ದೀರಿ, ಏನು ಹೇಳಲಿಕ್ಕೆ ಬಯಸ್ತೀರಿ? ನನಗೆ ಇದು ಆಕಸ್ಮಿಕ ಮತ್ತು ಆಶ್ಚರ್ಯ ಎರಡೂ ಆಗಿದೆ. ಅದರಿಂದ ನಾನು ನನ್ನ ನಾಯಕರುಗಳಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ನೀವೇನಾದರೂ ಬೇಡಿಕೆಯನ್ನು ಇಟ್ಟಿದ್ರಾ ಅಥವಾ ಡಿ ಕೆ ಶಿವಕುಮಾರ್ ಅವರಿಗೆ ಏನಾದರೂ ಹಿಂದೆ ಮಾತನಾಡಿದ್ರಾ? ಸಚಿವ ಸ್ಥಾನಕ್ಕೆ ಏನಾದರೂ ನೀವು ಕೇಳ್ಕೊಂಡಿದ್ರೆ ಹೇಗೆ ಅಂತ? ಇಲ್ಲ, ನಾನೊಬ್ಬಳು ಒಂದು ನಿಷ್ಠಾವಂತ ಕಾರ್ಯಕರ್ತೆ. ಗ್ರಾಸ್ ರೂಟಲ್ಲಿ ನಾನು ಬಂದಂಥವಳು. ನಾನು ಯಾವುದನ್ನು ಸಹ ಕೇಳದೇನೆ ಬಂದಿರೋ ಅಂಥ ಸ್ಥಾನಗಳು ನನಗೆ. ನಾನು ಜಿಲ್ಲಾ ಪಂಚಾಯತಿ ಇರ್ಬೋದು, ಅಧ್ಯಕ್ಷ ಇರ್ಬೋದು, MLC ಇರ್ಬೋದು, ಹಾಗೆ ಮತ್ತೆ ಮೊನ್ನೆ MLC ಕೋರ್ಟ್ನಲ್ಲಿತ್ತು. ಅದು ನನಗೆ ಆಶ್ಚರ್ಯ. ಪ್ರಾಣೇಶ್ವರು ಅದೇನು ಆಶ್ಚರ್ಯ ಇಲ್ಲ ನನಗೆ, ಅದು ಬರುತ್ತೆ ಅಂತ ನನಗೆ ಗೊತ್ತಿತ್ತು ರಿಸಲ್ಟು. ಇದು ನನಗೆ ಆಶ್ಚರ್ಯ ತಂದಿರೋ ಅಂಥದ್ದು. ಅದರಿಂದ ನನಗೆ ಬಹಳ ಸಂತೋಷ ಆಗ್ತಾಯಿದೆ. ಎಲ್ಲರಿಗಿಂತಲೂ ಹೆಚ್ಚಾಗಿ ನಮ್ಮ ಕಾರ್ಯಕರ್ತರು, ನಮ್ಮ ಜಿಲ್ಲೆಯವರು ಮತ್ತು ಇಡೀ ರಾಜ್ಯದಲ್ಲಿ ನಮ್ಮ ಏನು ಕಾರ್ಯಕರ್ತರು ಮತ್ತು ಕಾಂಗ್ರೆಸ್ಸಿನ ಕಾಂಗ್ರೆಸ್ಸಿನ ಕಾರ್ಯಕರ್ತರಿದ್ದಾರೆ, ಅವ್ರಿಗೆ ಬಹಳ ಖುಷಿಯಾಗಿದೆ. ಓಕೆ, ಚಿಕ್ಕಮಗಳೂರು ಭಾಗದಲ್ಲಿ ಯಾರಿಗೂ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನುವಂಥ ಒಂದಷ್ಟು ಅಸಮಾಧಾನ ಇತ್ತು. ರಾಜೇಗೌಡರು ಅಸಮಾಧಾನ ಹೊರ ಹಾಕಿದ್ರು, ಈ ಕಡೆ ಶ್ರೀನಿವಾಸ್ ಅವರು ಅಸಮಾಧಾನ ಹೊರ ಹಾಕಿದ್ರು. ಏನು ಹೇಳ್ತೀರಾ ನೀವು? ಇಲ್ಲ, ಯಾರೂ ಅಸಮಾಧಾನ ಹಾಕಿಲ್ಲ. ಅವರವರ ಒಂದು ಇದನ್ನು ನಾವು ಕ್ಲೈಮ್ ಮಾಡ್ತಾಯಿದ್ರು. ಏನು MLAಗಳು ಏನಿದ್ದಾರೆ, ರಾಜೇಗೌಡರು ಇರ್ಬೋದು, ಶ್ರೀನಿವಾಸ್ ಇರ್ಬೋದು, ಆನಂದ ಇರ್ಬೋದು, ನಯನ ಅವ್ರು ಇರ್ಬೋದು, ತಮ್ಮಯ್ಯ ಅಂತೂ ನನಗೆ ಬೇಡ, ನನಗೆ ಯಾರಾದರೂ ಆಗಲಿ ಅಂತ ಒಬ್ರು ಹೇಳಿದರು. ಇನ್ನೆಲ್ಲರೂ ಕ್ಲೈಮ್ ಮಾಡಿದ್ದಾರೆ. ಕ್ಲೈಮ್ ಮಾಡೋದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಅದು ಅವರವರ ಇದನ್ನು ಕ್ಲೈಮ್ ಮಾಡಿದ್ದಾರೆ. ಇವತ್ತು ನನಗೆ ಅದು ಅದೃಷ್ಟ ಒಲ್ದಿದೆ ಅಂತ ನಾನು ಅನ್ಕೋತೀನಿ. ನನ್ನನ್ನೆಲ್ಲ ಅಕ್ಕ ಅಂತಲೇ ಕರೆಯೋದು ಎಲ್ಲರೂ. ಅಕ್ಕ ಆಗಿದ್ದಾರೆ ಅಂದರೆ ಸಂತೋಷ ಪಡ್ತಾರೆ ಅವರೆಲ್ಲರೂ. ಓಕೆ, ಒಂದು ಕಡೆ ಮಹಿಳಾ ಕೋಟ, ಇನ್ನೊಂದು ಕಡೆ ಚಿಕ್ಕಮಗಳೂರು ಭಾಗದಲ್ಲಿ ಯಾರನ್ನೊಬ್ರು ಆಯ್ಕೆ ಮಾಡಬೇಕಿತ್ತು. ಅದೆಲ್ಲದಕ್ಕೂ ಒಂದು ರೀತಿಯಾಗಿ ಇವತ್ತು ಫೈನಲ್ ಸ್ಟೆಚ್ಚು ಅಂದರೆ ನಿಮ್ಮನ್ನು ಅಂತಿಮವಾಗಿ ಆಯ್ಕೆ ಮಾಡಿರುವಂಥದ್ದು. ಏನು ಅನಿಸುತ್ತೆ ನಿಮಗೆ ಅಂತ? ನನಗೆ ತುಂಬ ಖುಷಿ ಆಗ್ತಾಯಿದೆ, ತುಂಬ ಖುಷಿ ಆಗ್ತಾಯಿದೆ. ಮತ್ತು ನನಗೆ ಅದು ಅಧಿಕೃತವಾಗಿ ನನಗಿನ್ನೂ ಕರೆ ಬಂದಿಲ್ಲ. ಹಾಗಾಗಿ ನಾನು ಇನ್ನೂ ಥರ ಕನ್ಫ್ಯೂಷನಲ್ಲಿದ್ದೀನಿ. ಇವತ್ತು ವೇಣುಗೋಪಾಲ್ ಅವರು ಕಳಿಸಿರೋವಂಥ ಪಟ್ಟಿ ಒಳಗಡೆ, AICCಯಿಂದ ಕಳಿಸಿರೋವಂಥ ಪಟ್ಟಿ ಒಳಗಡೆ ಇದೆ. ಮೀಡಿಯಾದವರು ಎಲ್ಲರೂ ಹೇಳ್ತಾ ಇದ್ದಾರೆ, ಎಲ್ಲರೂ ಫೋನ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಇನ್ನೂ ವೆಯ್ಟ್ ಮಾಡ್ತೀನಿ, ವೆಯ್ಟ್ ಆ್ಯಂಡ್ ವಾಚ್ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ದೀನಿ. ಏನು ಹೇಳ್ತೀರಾ? ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ 2 ತಿಂಗಳಾಗಿದೆ ಅಧಿಕಾರ ಹಸ್ತಾಂತರ ಮಾಡ್ಕೊಂಡು. ಈಗ ನೀವು ನೂತನವಾಗಿ ಸಚಿವರಾಗ್ತಿದ್ದೀರಿ. ಸರ್ಕಾರಕ್ಕೆ ಏನು ಹೇಳ್ತೀರಿ? ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ, ಈ ಹಿಂದೆ ಇದ್ದಂತಹ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ, ಹೈಕಮಾಂಡ್ಗೆ ನೀವೇನು ಹೇಳಿಕ್ಕೆ ಬಯಸ್ತೀರಿ? ಮತ್ತು ನಿಮ್ಮ ಕಾರ್ಯಕರ್ತರಿಗೆ? ಇವತ್ತು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳಾಗಿದ್ದಾರೆ. ಹಾಗೆ ನಮ್ಮ ಹಿಂದಿನ CM ಆಗಿದ್ದಂಥ ಸಿದ್ದರಾಮಯ್ಯನವರು ಸಹ 8 ವರ್ಷ CM ಆಗಿ ಕೆಲಸವನ್ನು ಮಾಡಿದರು. ಹರಿಪ್ರಸಾದ್ ಅವರು, AICC ಅಧ್ಯಕ್ಷ ಆಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಹಾಗೆ ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು, ಎಲ್ಲ ನನ್ನ ನಾಯಕರುಗಳಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ, ಕೃತಜ್ಞತೆಗಳನ್ನ ಅರ್ಪಿಸ್ತೀನಿ. ಇದಿಷ್ಟು ಗಾಯತ್ರಿ ಶಾಂತೇಗೌಡ ಅವರ ಮಾಹಿತಿಗಳಾಗಿತ್ತು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.